ಎಲ್ರಿಗೂ ನಮಸ್ಕಾರ. ನಾನಿವತ್ತು ಕ್ರಿಸ್ಪಿಯಾಗಿ ಹಾಗಲಕಾಯಿ ಚಿಪ್ಸ್ ಮಾಡೋದನ್ನು ಹೇಳ್ತಾ ಇದ್ದೀನಿ. ನಾನಿಲ್ಲಿ ಎಳೆ ಹಾಗಲಕಾಯನ್ನು ತೊಗೊಂಡಿದ್ದೀನಿ. ಅದನ್ನು ಪೊಟ್ಯಾಟೊ ಚಿಪ್ಸ್ ಥರನೇ ಸಣ್ಣ ಸಣ್ಣಾಗಿ ರೌಂಡಾಗಿ ತಿನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಮುಂಚೆನೇ ಒಂದು 5 ನಿಮಿಷ ಒಂದು ಅರ್ಧ ಚಮಚ ಉಪ್ಪನ್ನು ಹಾಕ್ಬಿಟ್ಟು ನೆನೆಯೋಕ್ಕಂತ ಇಟ್ಟಿದ್ದೆ. ಆಮೇಲೆ ಅದನ್ನು ಮತ್ತೆ ಅದು ಒಂದು ಸ್ವಲ್ಪ ಕಹಿ ಅಂಶ ಹೋಗಲಿ ಅನ್ನೋದಕ್ಕೋಸ್ಕರ ಮತ್ತು ಆಮೇಲೆ ಅದನ್ನು ನಾನು ಚೆನ್ನಾಗಿ ಹಿಂಡ್ಕೊಂಡಿದ್ದೀನಿ, ಉಪ್ಪು ಆಮೇಲೆ ನೀರಂಶ ಹೋಗಲಿ ಅನ್ನೋದಕ್ಕೋಸ್ಕರ. ಆಮೇಲೆ ಒಂದು ಬೇರೆ ಪಾತ್ರೆನಲ್ಲಿ ಹಾಕಿ ಒಂದು 3 ಚಮಚ ಉಪ್ಪು, ಖಾರ, ಆಮೇಲೆ ಒಂದು ಸ್ಪೂನಷ್ಟು ಉಪ್ಪು, ಆಮೇಲೆ ಒಂದು ಚಮಚ ಜೀರಾ ಪೌಡರು, ಆಮೇಲೆ ಒಂದು ಚಮಚ ಗರಂ ಮಸಾಲ, ಇದನ್ನೆಲ್ಲ ಹಾಕಿ ಕಲಿಸ್ಕೊಂಡು ಮತ್ತೆ ಒಂದು 3 ದೊಡ್ಡ ಚಮಚೆಯಲ್ಲಿ ಕಡಲೆ ಹಿಟ್ಟು, 2 ಚಮಚ ಕಾರ್ನ್ಫ್ಲೋರು, 1 ಚಮಚ ಅಕ್ಕಿ ಹಿಟ್ಟು ಹಾಕಿ ಅದನ್ನೇ ಮತ್ತೆ ಅದೇ ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ ಒಂದು ಕಾದಿರುವಂಥ ಎಣ್ಣೆ 1 ಚಮಚದಷ್ಟು ಹಾಕಿ ಮತ್ತೆ ಕಲಿಸ್ಕೋಬೇಕು. ಒಂದು ಸ್ವಲ್ಪ ನೀರನ್ನು ಚಿಮ್ಮಿಸಿದ್ದೀನಿ, ಅದನ್ನು ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಹಾಕಿಬಿಟ್ಟು ಮತ್ತೆ ಕಲಿಸ್ಕೊಂಡು ಆಮೇಲೆ ಕಾದಿರುವಂಥ ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಆವಾಗಲೇ ಬಿಡಿ ಬಿಡಿಯಾಗಿ ಹಾಗಲಕಾಯನ್ನು ಹಾಕಿ ಎಣ್ಣೆಯಲ್ಲಿ ಆವಾಗ ಕೈ ಆಡಿಸ್ತಾ ಫ್ರೈ ಮಾಡ್ಕೊಳ್ಳಿ. 1 ರಿಂದ 2 ನಿಮಿಷ ಫ್ರೈ ಮಾಡಿಕೊಂಡು ನೀವು ಇಟ್ಕೋಬೋದು. ನೀವು ಒಂದು 2 ದಿನದ ಮಟ್ಟಿಗೆ ನಾನು ಇಟ್ಕೊಂಡ್ಬಿಟ್ಟು ತಿಂತೀನಿ ಅಂತ ಹೇಳೋದಾದರೆ ನೀವು 2 ಸತಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಅಂದರೆ ಮೊದಲು ಎಲ್ಲನೂ ಫ್ರೈ ಮಾಡಿ ತೆಗೆದಿಟ್ಕೊಂಡು ಮತ್ತೆ ಅದನ್ನು ಇನ್ನೊಂದು ಸತಿ ಡೀಪ್ ಫ್ರೈ ಮಾಡಿದರೆ ಒಂದು 2 ದಿನದ ಮಟ್ಟಿಗೆ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಅಂದರೆ ಅದು ಅದರ ಕ್ರಿಸ್ಪಿನೆಸ್ ಅದು ಹಾಗೇ ಇರುತ್ತೆ ಅನ್ನೋದಕ್ಕೋಸ್ಕರ. ಯಾರಾದರೂ ಹಾಗಲಕಾಯಿ ಪಲ್ಯ ತಿನ್ನಲ್ಲ, ಅದು ಕಹಿ ಅಂತ ಹೇಳೋರು ಈ ಥರ ನೀವು ಒಂದು ಸತಿ ಮಾಡ್ಕೊಂಡು ತಿಂದರೆ ನೀವು ಅಥವಾ ನೀವು ಯಾರಿಗಾದರೂ ಮಾಡಿಕೊಟ್ರೆ ಅವರು ತುಂಬಾ ಇಷ್ಟಪಡ್ತಾರೆ. ಇದು ಹಾಗಲಕಾಯಿಂದ ಮಾಡಿರೋದು ಅಷ್ಟು ಕಹಿನೇ ಅನಿಸಲ್ಲ ಅವ್ರಿಗೆ. ಇದನ್ನು ನೀವು ಲಂಚ್ ಟೈಮಲ್ಲಿ ಅನ್ನದ ಜೊತೆ ಬಾಡಿಸ್ಕೋಬೋದು ಅಥವಾ ಯಾವುದಾದ್ರೂ ಸಿಹಿ ಅಡುಗೆ ಜೊತೆ ಬಾಡಿಸ್ಕೋಬೋದು. ಇಲ್ಲಾಂದರೆ ಈವ್ನಿಂಗ್ ಟೈಮಲ್ಲಿ ಟೀ ಜೊತೆ ಸ್ನ್ಯಾಕ್ಸ್ ಆಗಿ ತಿನ್ಬೋದು. ತುಂಬ ಟೇಸ್ಟಿಯಾಗಿ ಸೂಪರಾಗಿರುತ್ತೆ ಹಾಗೂ ಹೆಲ್ದಿ ಕೂಡ. ನಾನು ಇದನ್ನು ನನ್ನ ಮಗಳಿಗೆ ತಿನ್ನೋಕ್ಕಂತ ಕೊಟ್ಟೆ. ಅವಳು ಯೂಶ್ವಲಿ ಪಲ್ಯನ ತಿನ್ನಲ್ಲ, ಸೊ ಇದನ್ನು ಕೊಟ್ಟೆ. ಅವಳು ಅಮ್ಮ ಸೂಪರಾಗಿದೆ ಚಿಪ್ಸು ಅಂತ ಹೇಳಿದ್ಲು. ಥ್ಯಾಂಕ್ ಯು, ಬಾಯ್.